ಆಶ್ರಮದಲ್ಲಿ 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಾಧ್ವಿ ಶುಭಕರಿಯವರು ಬರ್ತಾ ಇದ್ದಾರೆ ಆಶ್ರಮದಿಂದ. ಅವರು ಈ ಶಿಬಿರವನ್ನು ನಡೆಸ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಏನು ತರಬೇತುದಾರರು ಶಿಕ್ಷಕರು ಅಂತ ಹೇಳಿದ್ರು ಶಬರೀಶ್ ಅವರು, ಇವರು ಕೂಡ ಜೊತೆಗೂಡ್ಕೊಂಡಿರ್ತಾರೆ. ಮುಖ್ಯ ಶಿಕ್ಷಕರಾಗಿ ಅವರು ಆಗಮಿಸ್ತಾ ಇದ್ದಾರೆ. ಈ ಶಿಬಿರದ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಬೇಕು. ಇದಕ್ಕೆ ತಮ್ಮ ಮಾಧ್ಯಮ ಮಿತ್ರರು ಎಲ್ಲ ಪತ್ರಿಕೆಯಲ್ಲಿ ಪ್ರಕಟಗೊಳಿಸಿ ಈ ಶಿಬಿರವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸುದರ್ಶನ ಕ್ರಿಯೆ ಏನು ಒಂದು ವಿಶೇಷ ಅಂದರೆ ನೋಡಿ, ನಮ್ಮ ಅಸ್ತಿತ್ವಕ್ಕೆ ಒಂದು ಆಧಾರ ಉಸಿರು. ಗುರುಗಳು ಆ ಉಸಿರನ್ನೇ ಒಂದು ಆಧಾರವಾಗಿ ಇಟ್ಕೊಂಡು ಒಂದು ಟೆಕ್ನಿಕನ್ನು ಕಳೆದ 45 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ದೊಂದು ಶಿವಮೊಗ್ಗದ ಬಿಆರ್ ಪ್ರಾಜೆಕ್ಟ್ನಲ್ಲಿ. ಇವತ್ತು 180 ರಾಷ್ಟ್ರಗಳಲ್ಲಿ ಈ ಸುದರ್ಶನ ಕ್ರಿಯೆ ಏನಿದೆ ಇದು ಬಹಳ ಪ್ರಚಲಿತವಾಗಿದೆ. ಭಾಗವಹಿಸುವ ಎಲ್ಲರಿಗೂ ಕೂಡ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ದೇಶಗಳ ಮಧ್ಯೆ ಈ ಯುದ್ಧ ನಡೀತಾ ಇರೋದು, ಮನಸ್ಸುಗಳ ಮಧ್ಯೆ ಸಮಾಜದ ನಡುವೆ ಸಾಮರಸ್ಯದ ಕೊರತೆ, ಇದೆಲ್ಲದ ಕಾರಣದಿಂದಾಗಿ ಮನುಷ್ಯ ತುಂಬ ಬೇಗ ಒತ್ತಡಕ್ಕೆ, ಅಂದರೆ ಭವಿಷ್ಯದ ಬಗ್ಗೆ ಭಯನೂ ಇರಬಹುದು, ಮತ್ತು ಆ ಒತ್ತಡದ ಕಾರಣದಿಂದಾಗಿ ಅವರ ಆರೋಗ್ಯದಲ್ಲೂ ಸಾಕಷ್ಟು ಏರುಪೇರುಗಳಾಗುತ್ತೆ. ಇದು ಎಲ್ಲ ವರ್ಗದಲ್ಲೂ ನಾವು ಎಲ್ಲ ಸ್ತರಗಳಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ಭಾಗವಹಿಸುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವರ ದುಃಖ, ನೋವು, ಸಮಸ್ಯೆಗಳು ಅಥವಾ ಭಯ ಇತ್ಯಾದಿ ಇದರಿಂದ ಹೊರಬಂದು ತಮ್ಮ ಜೀವನವನ್ನು ಒಂದು ಹೊಸ ದೃಷ್ಟಿಕೋನದಲ್ಲಿ ನೋಡುವಂತಹ ಒಂದು ಶಕ್ತಿ, ಅಂದರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಬದಲಾವಣೆಗೆ ಸುದರ್ಶನ ಕ್ರಿಯೆ ಬಹಳ ತುಂಬಾ ಸಹಕಾರಿ. ಈ ವೇದಿಕೆಯಲ್ಲಿರೋ ನಾವೆಲ್ಲರೂ ಕೂಡ ಹಲವು ವರ್ಷಗಳಿಂದ ಇದನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ವೃತ್ತಿ ಜೀವನದಲ್ಲಿ ನಮ್ಮದೇ ಬೇರೆ ಜವಾಬ್ದಾರಿಗಳಿದೆ. ಅದು ಹೊರತಾಗಿಯೂ ನಾವು ಈ ಗುರುಗಳ ಈ ಸೇವೆಗೆ ಸದಾ ಮುಂದಿದ್ದೀವಿ. ಅಂದರೆ ಆ ಸುದರ್ಶನ ಕ್ರಿಯೆಯ ನಿರಂತರ ಅಭ್ಯಾಸದಿಂದ ನಮ್ಮ ಜೀವನದಲ್ಲಿ ಆಗಿರುವ ಬದಲಾವಣೆಯ ಒಂದು ದೊಡ್ಡ ಉದಾಹರಣೆಗಳು.